ಕನ್ಫರ್ಮ್ ಆಗಿಲ್ವಂತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಲಾಟ್ಸ್ ಆಫ್ ಲವ್. ಹೋಪ್ ನೀವೆಲ್ಲ ಚೆನ್ನಾಗಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ, ನನಗೆ ಹುಷಾರಿಲ್ದಲೇ ಇರೋ ಕಾರಣ ನನ್ನ ವಾಯ್ಸ್ ಸ್ವಲ್ಪ ಏರುಪೇರಾಗಿದೆ. ನಿಮಗೆ ಮೊದಲೇ ಸಾರಿ ಕೇಳ್ತಿದ್ದೀನಿ, ವಾಯ್ಸ್ ಏನಾದ್ರು ತುಂಬ ಕರ್ಕಶವಾಗಿ ಕೇಳ್ತಿದ್ರೆ. ಇವತ್ತು ನಿಮ್ಮೆಲ್ರೂ ನಾನು ನಮ್ಮ ಮತ್ತೊಂದು ಡಿವೋಷ್ನಲ್ ಟ್ರಿಪ್ನ ಫನ್ ಹಾಗೆ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾವು ಟ್ರಾವೆಲ್ ಮಾಡ್ತಿರೋ ಟ್ರಿಪ್ ಸೈಡು ಒನ್ ಸೈಡ್ಗೆ 18 ಅವರ್ಸ್ ಜರ್ನಿ ಇರೋದ್ರಿಂದ ತುಂಬ ಐಟಮ್ನ ಟ್ರೈನಲ್ಲಿ ಅಥವಾ ಹೊರಗಡೆ ಬೈ ಮಾಡೋದು ಬೇಡ ಅಂತ ಮನೆಯಿಂದನೇ ಸ್ವಲ್ಪ ಸ್ನ್ಯಾಕ್ಸ್ನ ರೆಡಿ ಮಾಡಿಕೊಂಡು ತೊಗೊಂಡು ಹೋಗ್ತಿದ್ದೀವಿ. ಅಂದರೆ ಇನ್ನು ಯಾರು ಉಳ್ದವರೆಲ್ಲ ಬರ್ತಿದಾರಲ್ಲ ಅವರು ಸಹ ಸ್ವಲ್ಪ ಸ್ನ್ಯಾಕ್ಸ್ನ ತರ್ತಿದ್ದಾರೆ. ಸೊ ನಾನು ಸ್ವಲ್ಪ ಸ್ನ್ಯಾಕ್ಸ್ನ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ತಿದ್ದೀನಿ. ಈ ರೆಸಿಪಿನ ಆಲ್ರೆಡಿ ನಿಮಗೆ ಹಳೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ಮತ್ತೆ ಶೇರ್ ಮಾಡ್ತಾ ಇಲ್ಲ. ತುಂಬ ಕ್ವಾಂಟಿಟಿಲಿ ಹಾಗೆ ತುಂಬ ದಿನ ಉಳಿಯೋದು ಜೊತೆಗೆ ಹೆಲ್ತಿ ವರ್ಷನ್ ಯಾರೂ ಬೇಡ ಅನ್ನೋ ಥರ ಇರೋದಿಲ್ಲ, ಎಲ್ಲರೂ ಆಲ್ಮೋಸ್ಟ್ ತಿಂತಾರೆ ಅನ್ನೋ ಕಾರಣ ಇದನ್ನು ಚೂಸ್ ಮಾಡಿಕೊಂಡು ನಾನು ಇದನ್ನು ಮಾಡಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ತುಂಬಾ ಡ್ರೆಸ್ಸಸ್ ಐರನ್ ಮಾಡಬೇಕಿತ್ತು, ಹಾಗಾಗಿ ಟೇಬಲ್ ಮೇಲೆ ಮಾಡೋದಾದರೆ ನಿಂತ್ಕೊಂಡು ಮಾಡಬೇಕು, ತುಂಬ ಟೈಮ್ ಹಿಡಿಯುತ್ತೆ, ಕಾಲು ನೋವು ಬರುತ್ತಲ್ಲ ಅಂದ್ಬಿಟ್ಟು ಫ್ಲೋರ್ ಮೇಲೆ ಆರಾಮಾಗಿ ಕುತ್ಕೊಂಡು ಮಾಡೋಣ ಅಂತ ಹೇಳಿ ಫ್ಲೋರ್ ಮೇಲೆಲ್ಲ ಅರೇಂಜ್ ಮಾಡಿದ್ದೆ ಐರನ್ ಮಾಡೋದಕ್ಕೆ. ನೋಡಿದ್ರೆ ಸೋಫಿ ಬಂದು ಕುತ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಅವನಿಗೆ ನಾವೇನಾದರೂ ಫ್ಲೋರ್ ಮೇಲೆ ಕುತ್ಕೋತೀವಿ ಅಂತ ಅಂದರೆ ಸಾಕು, ಅವನ್ನ ಆಟ ಆಡ್ಸೋದಕ್ಕೆ ಬಂದಿದ್ದೀವಿ ಅನ್ನೋ ಥರ ಪ್ರತಿ ಸಾರಿ ಅವನು ಫಸ್ಟ್ ಹಾಜರಿರ್ತಾನೆ ಯಾವಾಗ್ಲೂ. ಅದು ನೋಡಿ ಅವ್ನ ಟಾಯ್ಸ್ ಜೊತೆನೂ ಬಂದು ಕುತ್ಕೊಂಡಿದ್ದಾನೆ. ಅವನಿಗೆ ನೀಟಾಗಿ ಗೊತ್ತಾಗ್ತಿರುತ್ತೆ, ಓ ನಾನು ಇಲ್ಲೇನೋ ತರಲೆ ಕೆಲಸ ಮಾಡ್ತಾ ಇದ್ದೀನಿ, ಇವಾಗ ಬೈಸ್ಕೋಬೇಕು ಇಲ್ಲ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅಂತ. ಆದರೂ ರೆಡಿನೇ ಇರೋದಿಲ್ಲ, ಕಣ್ಣಲ್ಲೇ ನಮ್ಮನ್ನು ಮಾತಾಡಿಸಿ ಮರಳು ಮಾಡಿಬಿಡ್ತಾನೆ. ಹೇಗೆ ಇನ್ನೋಸೆಂಟ್ ಲುಕ್ ಕೊಡ್ತಾನೆ ಅಂದರೆ ಅಯ್ಯೋ ಪಾಪ ಅನ್ನಿಸ್ಬಿಡ್ಬೇಕು. ತುಂಬಾ ಡ್ರಾಮಾ ಮಾಡ್ತಾನೆ ಟೈಮಿಗೆ ಕರೆಕ್ಟಾಗಿ ಅವನು. ಇನ್ನು ಅವನ್ನ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಇನ್ನು ನನ್ನ ಐರನ್ನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಡ್ರೆಸ್ಸಸ್ ವೈಸಲ್ಲಿ ನೀಟಾಗಿ ಐರನ್ ಮಾಡಿ ಸೆಟ್ ಮಾಡಿ ಫೋಲ್ಡ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ. ಐರನ್ ಮಾಡೋದು ಅಂತ ಸ್ವಲ್ಪ ಅಲರ್ಜಿನೇ ನನಗೆ, ಬಟ್ ಮಾಡ್ತೀನಿ ಅಂತ ಕುತ್ಕೊಂಡ್ರೆ ನೀಟಾಗಿ ಸ್ಲೋ ಆಗಿ ತುಂಬಾ ಟೈಮ್ ತೊಗೊಂಡು ಐರನ್ ಮಾಡ್ತೀನಿ. ಆ್ಯಂಡ್ ಐರನ್ ಮಾಡಿ ಡ್ರೆಸ್ಸಸ್ಗಳನ್ನ ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಟಾಗ ನನಗೆ ತುಂಬಾ ಸ್ಯಾಟಿಸ್ಫೈ ಅನಿಸುತ್ತೆ. ಸೊ ಮಾಡೋದಿಲ್ಲ ತುಂಬ, ಬಟ್ ಮಾಡಿದ್ರೆ ಮಾತ್ರ ನೀಟಾಗಿ ಮಾಡಿ ಈ ಥರ ಫೋಲ್ಡ್ ಮಾಡಿ ಅರೇಂಜ್ ಮಾಡಿ ಎತ್ತಿಟ್ಕೊತೀನಿ. ನನ್ನ ಡ್ರೆಸ್ಸಸ್ ಹಾಗೆ ತೇಜು ಡ್ರೆಸ್ಸಸ್ನ ಐರನ್ ಮಾಡಿ ಇಮಿಡಿಯೇಟಾಗಿ ಬ್ಯಾಗಲ್ಲಿ ಅರೇಂಜ್ ಮಾಡಿ ತೆಗೆದಿಟ್ಟು ಈಗ ಜುವೆಲ್ಸ್ನ ಅರೇಂಜ್ ಮಾಡ್ಕೋತಾ ಇದ್ದೀನಿ. ತೊಗೊಂಡಿರೋ ಡ್ರೆಸ್ಸಸ್ಗೆ ಮ್ಯಾಚಿಂಗ್ ಆಗೋತ್ತಿರ 2 ಜುವೆಲ್ಸ್ ಮಾತ್ರನೇ ಕ್ಯಾರಿ ಮಾಡ್ತಾ ಇದ್ದೀನಿ, ವೆರಿ ಸ್ಮಾಲ್ ಜುವೆಲ್ ಕಿಟ್ಟಲ್ಲಿ. ನೆಕ್ಸ್ಟ್ ಪ್ಯಾಕಿಂಗ್ ಅಂತ ಹೇಳಿದ್ರೆ ಮೆಡಿಸಿನ್ ಕಿಟ್. ನನಗೂ ತೇಜಿಗೂ ಇಬ್ರಿಗೂ ಬೇಗ ಡಸ್ಟ್ ಅಲರ್ಜಿ ಆಗುತ್ತೆ, ಹಾಗೆ ಕೋಲ್ಡ್ ಇಮಿಡಿಯೇಟ್ ಆಗಿ ಆಗ್ಬಿಡುತ್ತೆ. ಹಾಗಾಗಿ ಆಲ್ ದ ಟೈಮ್ ಈ ಮೆಡಿಸಿನ್ಸ್ ನಮ್ಮ ಹತ್ರನೇ ಎಲ್ಲ ಟೈಮಲ್ಲೂ ಕ್ಯಾರಿ ಆಗುತ್ತೆ. ಎಮರ್ಜೆನ್ಸಿ ಪರ್ಪಸ್ ಹೊರಗಡೆ ಎಲ್ಲೂ ಸರ್ಚ್ ಮಾಡ್ಲಿಕ್ಕಾಗಲ್ಲ, ಟ್ರಬಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಯಾವಾಗಲೂ ಇದನ್ನು ನಮ್ಮ ಜೊತೆ ಕ್ಯಾರಿ ಮಾಡ್ತಾ ಇರ್ತೀವಿ. ಈ ಚಿಕ್ಕ ಬ್ಯಾಗ್ ಆಗಿರೋದ್ರಿಂದ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅಂತ ಹೇಳಿ. ಹಾಯ್, ಫೈನಲಿ ಎಲ್ಲ ಕೆಲಸನೂ ಮುಗಿಸಿ ಪ್ಯಾಕಿಂಗ್ ಎಲ್ಲ ಮಾಡಿ ಹೊರಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ಲೈಟಾಗಿ ಮೇಕಪ್ ಮುಗಿಸ್ಕೊಂಡು ಹೊರಡೋದಷ್ಟೇ ಬಾಕಿ, ಮತ್ತೆ ಬೇಗ ಸಿಗ್ತೀನಿ. ಫೈನಲಿ ಐ ಆಮ್ ಡನ್ ವಿತ್ ಲೈಟ್ ಮೇಕಪ್. ಹೀಗೋಗಿ ಟ್ರೈನಲ್ಲಿ ಮಲ್ಕೊಳ್ಳೋದಷ್ಟೇ, ಹೋಗೋವರೆಗೂ ಇರಲಿ ಅಂತ ಲೈಟಾಗಿ ಮೇಕಪ್ ಆಗಿದ್ದೀನಿ. ಅದಾದಮೇಲೆ ರಿಮೂವ್ ಮಾಡಿ ಮಲ್ಕೊಳ್ಳೋದು. ಸೊ ಪ್ಯಾಕಿಂಗ್ ಕೆಲಸ ಆಗಿದೆ, ಎಲ್ಲ ಕೆಲಸನೂ ಮುಗ್ದಿದೆ, ಜಸ್ಟ್ ಹೊರಡೋದಷ್ಟೇ ಬಾಕಿ.
ಸೊ ಮತ್ತೆ ಟ್ರಾವೆಲಲ್ಲಿ ಸಿಗ್ತೀನಿ ನಾನು ನಿಮಗೆ. ಓಕೆ, ನಮ್ಮನೆಯಿಂದ 3 ಜನ ಹೊರಟು ಟ್ರಿಪ್ಗೆ 3-4 ಡೇಸ್ ಆಗೋದ್ರಿಂದ ಸೂಫಿನ ಬಿಟ್ಟೋಗೋದಿಕ್ಕಾಗಲ್ಲ ಅಂತ ಹೇಳಿ ನಮ್ಮಮ್ಮ ಮನೇಲಿ ಬಿಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮ ಮನೆಗೆ ಒಂದು 3:30 ಥರ ರೀಚ್ ಆದೋ. ಆಗ ನಾನು ಫ್ರೈಡ್ ರೈಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ತುಂಬ ಬೇಗ ಮಾಡಿದ್ರೆ ಟ್ರಾವೆಲಲ್ಲಿ ಹಾಳಾಗಿಬಿಡುತ್ತೆ ಅನ್ನೋ ಕಾರಣ. ಸೊ ಮನೆಗೆ ರೀಚ್ ಆದ ತಕ್ಷಣ ಫ್ರೈಡ್ ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಒಂದು ಕಡೆ ರೈಸ್ಗೆ ಇಟ್ಟು ಬೇಕಾದ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಫ್ರೈಡ್ ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಫಸ್ಟು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಗ್ರೀನ್ ಚಿಲ್ಲಿ ಹಾಗೆ ಗಾರ್ಲಿಕ್ನ ಹಾಕಿ ನೆಕ್ಸ್ಟ್ ಆನಿಯನ್ ಹಾಕಿ ಫ್ರೈ ಮಾಡಿ ಕಟ್ ಮಾಡ್ಕೊಂಡಿರೋ ಬೀನ್ಸು, ಕ್ಯಾರೆಟ್, ಕ್ಯಾಬೇಜ್ ಹಾಕಿ 1 ಮಿನಿಟ್ ಫ್ರೈ ಮಾಡಿ ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡಿದೆ. ಸೊ ದಟ್ ವೆಜ್ಜಿಸ್ ಬೇಗ ಕುಕ್ ಆಗುತ್ತೆ ಆಗ ಅಂತ. ವೆಜ್ಜಿಸು ನೀಟಾಗಿ ಕುಕ್ ಆದಮೇಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಮಿಕ್ಸ್ ಸ್ಪೈಸ್ ಮಸಾಲ, ಸಾಲ್ಟ್, ಪೆಪ್ಪರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಅದಾದಮೇಲೆ ಮೊದಲೇ ಕುಕ್ ಮಾಡಿ ಹಾರಿಸ್ಕೊಂಡಿರೋ ರೈಸ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಸ್ಪ್ರಿಂಗ್ ಆನಿಯನ್ ಅಥವಾ ಕೊತ್ತಂಬರಿನ ಆ್ಯಡ್ ಮಾಡಿದ್ರೆ ಟೇಸ್ಟಿಯಾಗಿರೋ ವೆಜ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನೀವು ನೋಡ್ತಿರ್ಬೋದು ಲುಕ್ ವೈಸು ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆ ಅಂತ. ಹೋಟೆಲಲ್ಲಿ ಸಿಗೋ ಥರ ವೆಜ್ ಫ್ರೈಡ್ ರೈಸ್ ಥರನೇ ಲುಕ್ ವೈಸಲ್ಲಿದೆ ಆ್ಯಂಡ್ ಟೇಸ್ಟ್ ವೈಸಲ್ಲೂ ಅಮೇಝಿಂಗ್ ಆಗಿದೆ. ತುಂಬಾ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ, ಪಟ್ ಅಂತ ಮಾಡ್ಕೊಂಬಿಡ್ಬೋದು. ನಾನು ಫ್ರೈಡ್ ರೈಸ್ ರೆಡಿ ಆದಮೇಲೆ ಅದನ್ನು ಸ್ವಲ್ಪ ಆರಿಸ್ಬಿಟ್ಟು ಈಗ ಬಾಕ್ಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನಮ್ಮ ಟೀಮ್ ಯಾರೆಲ್ಲ ಟ್ರಾವೆಲ್ ಮಾಡ್ತಿದ್ದೀವಿ ಅವರಿಗೆಲ್ಲ ಇದು ನೈಟ್ ಡಿನ್ನರ್ ಆ್ಯಂಡ್ ಇನ್ನೂ ಉಳಿದವ್ರು ಏನು ಬರ್ತಿದಾರಲ್ಲ ಅವರು ಸ್ವಲ್ಪ ಬೇರೆ ವೆರೈಟಿ ತೊಗೊಂಬರ್ತಾ ಇದ್ದಾರೆ. ಮೊದಲೇ ಪ್ಲಾನ್ ಆಗಿರೋದ್ರಿಂದ ಸೊ ಎಲ್ರೂ ಏನಾದರೂ ತೊಗೊಂಡು ಬರೋಣ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಫುಡ್ ಪ್ರಿಪೇರ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ಟ್ರೈನ್ ಇದ್ದಿದ್ದು 7 o'clockಗೆ, ಬಟ್ ನಾವು 6 o'clock ಎಲ್ಲ ಮನೆ ಬಿಟ್ಟು ಪೀಕ್ ಅವರ್ಸ್ ಇರುತ್ತೆ, ಟ್ರಾಫಿಕ್ ಆಗಿಬಿಡುತ್ತೆ ಅಂತ ಹೇಳಿ ಏನು ಹೊರಡ್ತಿರ್ಬೇಕಾದ್ರೆ ಸೂಫಿಗೆ ಗೊತ್ತಾಯಿತು ಬಿಟ್ಬಿಟ್ಟು ಹೊರಡ್ತಾ ಇದ್ದೀವಿ ಅಂತ. ಸ್ಟಾರ್ಟಿಂಗ್ ಸ್ವಲ್ಪ ಅವನು ಬರ್ತೀನಿ ಅನ್ನೋ ಥರ ಹಠ ಮಾಡ್ದ. ಅದಾದಮೇಲೆ ಅಮ್ಮ ಜೊತೆನೇ ಆಟ ಆಡ್ಕೊಂಡು ಅಲ್ಲೇ ಇದ್ದ. ಅಲ್ಲಿಂದ ಹೊರಟು ಸೀದಾ ನಾವು ರೀಚ್ ಆಗಿದ್ದು ಬ್ಯಾಂಗ್ಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ. ಸಾರಿ, ಆಗಿಂದ ಬರೀ ಬೇರೆ ವಿಷಯನೇ ಹೇಳ್ತಿದ್ದೀನಿ. ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಲೇ ಇಲ್ಲ ಅಲ್ವಾ? ಬಟ್ ನನಗೆ ಗೊತ್ತು ಯು ಗೈಸ್ ಆರ್ ಟೂ ಇಂಟೆಲಿಜೆಂಟ್ ಅಂತ. ಯಾಕೆ ಅಂತೀರಾ? ಈಗಾಗಲೇ ನೀವು ತಮ್ಲೈನ್ ನೋಡಿನೇ ಇನ್ಸೈಡ್ ಬಂದಿರ್ತೀರಾ. ಸೊ ನಾನು ಹೇಳಲಿಲ್ಲ ಅಂದರೂ ನಿಮಗೆ ಗೊತ್ತಾಗಿರುತ್ತಲ್ವಾ? ಎಸ್, ನಾ ಹೊರಟಿರೋದು ಶಿರಡಿಗೆ ಸಾಯಿಬಾಬಾನ ನೋಡೋದಕ್ಕೆ. ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ. ಸಬ್ಸ್ಕ್ರೈಬ್ ಮಾಡಿ. We are going to Shirdi for Chitrana. ಅಭಿ ನೀನು ಹೇಳ್ಬೇಡ. ಹೇಳಿ ಜನರೇ. Hi guys. ಹೇಳ್ದ ರವಿ? ಗೂಗಲ್ ಪೇ ಮಾಡಿ ಅಂತ ಹಾಕೋ, ಹೇಳು. ನಾನು ಸ್ಕ್ಯಾನರ್ ಹಾಕ್ತೀನಿ, ಗೂಗಲ್ ಪೇ ಮಾಡಿ, ನಾನು ಶಿರ್ಡಿಗೆ ಹೋಗ್ಬಿಟ್ಟು ನಿಮಗೆ ಪ್ರಸಾದ ಕಳಿಸ್ತೀನಿ. ಆನ್ ಸೀರಿಯಸ್ ನೋಟ್, ನಮ್ಮ ಟೀಮ್ ಎಲ್ಲ ಮಾಡಿದ್ದು ಜಸ್ಟ್ ಫಾರ್ ಫನ್, ಒಬ್ರಿಗೊಬ್ರು ಕಾಲು ಎಳೆಯೋದಕ್ಕಷ್ಟು ಮಾತ್ರನೇ. ದರ್ ಇಸ್ ನೋ ಸೀರಿಯಸ್ ಇನ್ ದಿಸ್. ಹಾಗೆ ಯಾರೊಬ್ರು ಇಮಿಟೇಟ್ ಮಾಡಬೇಕು ಅನ್ನೋ ಕಾರಣಕ್ಕಲ್ಲ. ಟ್ರೈನ್ ಹತ್ತದ್ಮೇಲೆ ಕುತ್ಕೊಂಡು ಸೆಟಲ್ ಆದ್ಮೇಲೆ ಸ್ವಲ್ಪ ಹೊತ್ತು ಹರಟೆ ಹೊರಟು ಟೈಮ್ ಆದ್ಮೇಲೆ ನಾವು ರೀಚ್ ಆಗಿದೆ 7 ಆಗಿರೋದ್ರಿಂದ ಏನೋ ಒಂದು 8-8:30 ಅಷ್ಟರೊಳಗೆಲ್ಲ ಊಟ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾವೆಲ್ಲ ತಂದಿದ್ದ ಐಟಮ್ಸ್ಗಳನ್ನ ಸರ್ವ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ಊಟ ಮಾಡೋದಕ್ಕೆ. ಏನು ಮಾಡ್ತಿಲ್ಲ ಕಣ, ಅದೊಂದೇ ಮಾಡ್ತಿದ್ವಿ ಅವಾಗಲಿಂದ ವಿಡಿಯೋದಲ್ಲಿ. ಅವ್ನು ಯಾರು ಅಂತ ಕಮೆಂಟ್ ಮಾಡ್ತಾರೆ, ಬರೀ ಅದೇ ಮಾಡ್ತಾನಲ್ಲ ಅವಾಗಲಿಂದ ಅಂತ. ನೀವು ಮನೇಲಿ ಹೆಂಗ್ ನೀವಿಬ್ರು ಮನೇಲೆ ಮಾತಾಡ್ಕೋಬೋದೈತಿ ಹಿಂಗಿದ್ರೆ. ಹಾ, ಹೊಸ ಮೂವಿ. ಓಕೆ, ಹಾ, ಸರಾ, ಚಿನ್ನ, KGF 2, ಶಹಾ,
ಶಂಶಃ. ಸರ್ ಮತ್ತೆ ಮ್ಯಾಮು ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದಾರೆ. ಅವರಿಬ್ರು ಸಪ್ರೇಟ್ ಟೀಮಲ್ಲಿದ್ದರು. ಫಸ್ಟ್ ಆಪೋಸಿಟ್ ಟೀಮು ಇನ್ನೊಂದು ಟೀಮಿಗೆ ಡಮ್ಶರಸ್ಗೆ ಮೂವಿ ನೇಮ್ ಹೇಳಿದ್ರು. ಆಗ ತೇಜು ರೇಗಿಸ್ತಾ ಇದ್ರು ಅವರಿಬ್ರಿಗೆ, ನೀವಿಬ್ರು ಮನೇಲೇ ಮಾತಾಡ್ಕೊಂಡಿರ್ಬೋದಲ್ಲ ಮತ್ತೆ ಇಲ್ಲಿ ಯಾಕೆ ಬಂದ್ರಿ ಅಂತ. ತೇಜು ಯಾರಿಗಾದ್ರೂ ಕಾಲು ಎಳಿತಾನೆ ಇರ್ತಾರೆ, ಹಾಗೆ ಇಲ್ಲೂ ಸಹ ಮಾಡಿದ್ರು. ಹಿಂಗೆ ಅಂತ ಯಾವ ಮ್ಯಾಜಿಕ್ ಹಳೇದು ಗೊತ್ತೇ ಇಲ್ಲ ಮೂವಿ ಇನ್ನು ನೆಕ್ಸ್ಟ್ ಟರ್ನ್ ಬಂದು ತೇಜುದಾಗಿತ್ತು. ಆಪೋಸಿಟ್ ಟೀಮ್ ಅವ್ರು ಬಂದು ಶರಪಂಜರ ಮೂವಿ ನೇಮ್ ಹೇಳಿದ್ರು. ತೇಜು ಟ್ರೈನ್ ವಿಂಡೋನ ತೋರಿಸಿ ಅಲ್ಲಿರೋ ಕಂಬಿಗಳನ್ನೆಲ್ಲ ತೋರಿಸಿ ಪಂಜರ ಅನ್ನೋ ತರ ಪೋರ್ಟ್ರೇ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಹಾಗೋ ಹೀಗೋ ನೇಮ್ ಏನೋ ನಮ್ಗೆ ಫೈಂಡ್ ಆಯ್ತು. ಅದಾದ್ಮೇಲೆ ನಾನು ಈಸಿ ವೇಲಿ ತೇಜುಗೆ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ಕೊಡ್ತಾ ಇದ್ದೆ. ಆದ್ಮೇಲೆ ಲೈಕ್ ಕಳ್ಕೊಂಡೆ ಅಂತ ಮಾಡಿದ್ರೆ ಆಗೋಗ್ತಿತ್ತು, ಈಸಿಯಾಗಿ ಗೊತ್ತಾಗ್ಬಿಡ್ತಿತ್ತು ಅಂತ. ಯಾಕಂದರೆ ಅಷ್ಟು ಫೇಮಸ್ ಡೈಲಾಗ್ ಅದು. ಜೊತೆಗೆ ಎಷ್ಟೇ ಜನ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರಲ್ಲ, ಪ್ರಾಕ್ಟೀಸ್ ಮಾಡೋ ಅಂಥ ಕಷ್ಟವಾದ ಸೀನ್ ಅದು. ಒಂಥರ ಹೇಗಂದರೆ ಆ ಸೀನ್ನ ಯಾರು ಸಲೀಸಾಗಿ ಮಾಡ್ತಾರೋ ಆಲ್ಮೋಸ್ಟ್ ಆ್ಯಕ್ಟಿಂಗ್ ಫೀಲ್ಡ್ಗೆ ಅವರು ಮ್ಯಾಚ್ ಆಗ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ನಾನು ತುಂಬ ಜನ ನೋಡಿರೋರ್ನೆಲ್ಲ ಯಾವುದೇ ಆಡಿಷನಲ್ಲೂ ಮತ್ತೊಂದು ಆ ಸೀನ್ನ ತುಂಬ ಜನ ಮಾಡಿರೋದನ್ನ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ನಾನು ಕಳ್ಕೊಂಡೆ ಅನ್ನೋ ರೀತಿಲಿ ಒಂದು ಕ್ಯೂ ಕೊಟ್ಟರೆ ತೇಜು ಆಗಲೇ ಇಮ್ಮಿಡಿಯೇಟಾಗಿ ಇನ್ನೊಬ್ರಿಗೆ ರೇಗ್ಸಕ್ಕೆ ಸ್ಟಾರ್ಟ್ ಮಾಡ್ತು. ನಮ್ಮ ಜೊತೆ ಬಂದಿರೋ ಒಂದು ಹುಡುಗಿ ಐಫೋನ್ನ ಕ್ಯಾಬಲ್ಲೇ ಬಿಟ್ಟು ಬಂದುಬಿಟ್ಟಿದ್ರು. ಹಾಗಾಗಿ ಅವ್ರನ್ನ ತೋರಿಸ್ಬಿಟ್ಟು ನಾನು ಐಫೋನ್ ಕಳ್ಕೊಂಡೆ ಅಂತ ಹೇಳಬೇಕಾಯ್ತು. ಅವಾಗ ಗೊತ್ತಾಗ್ಬಿಡ್ತಿತ್ತು ಅಂತ ಹೇಳ್ತಾ ಇದ್ರು. ಮಗು ಹೆಣ್ಮಗು ಮಗ ಮಾ ಭೂಮಿ ತಾಯಿಯ ಮಗ ಏನ ಚೊಸ್ಲೆಲ್ ಬಂತು. ಚೊಸ್ಲೆಲ್ ಬಂತು. ಮೋಹಿನಿಯಾ ಅದು ಮೋಹಿನಿಯ ಅಲ್ಲ, ಓಹಿನಿಯ. ಯಾ ಯಾ ಇಲ್ಲೇನ ಬಂದು ಯಾರು ಇವರು ಅಂದ್ರೆ ನಂಗೂ ಗೊತ್ತಿಲ್ಲ ಅಂತ ಹೋಗ್ಬಿಡ್ತೀನಿ. ಬ್ಯಾಂಗ್ಳೂರಿಂದ ಹೊರಟು ಊಟ ಮಾಡಿ ಕುತ್ಕೊಂಡಾಗ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಡಮ್ಶರಸ್ಸು, ಅಂತ್ಯಾಕ್ಷರಿ ಅಂತ ಒಂದ್ರ ಮೇಲೆ ಒಂದು ಗೇಮ್ಸ್ ಆಡ್ಕೊಂಡು ಹೊರಟು. ಡಮ್ಶರಸ್ ಆಡಿದ ಮಾತ್ರ ತುಂಬಾ ಫನ್ ಆಗಿತ್ತು. ಹೇಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಇನ್ನು ಹಸ್ಬೆಂಡ್ ವೈಫ್ ಏನು ಬಂದಿದ್ರಲ್ಲ ಅವರಿಬ್ಬರು, ಅದರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದರು. ಕಂಪ್ಲೀಟಾಗಿ ಓಲ್ಡ್ ಮೂವೀಸ್ನೇ ಹೇಳೋರು. ನಮಗಂತೂ ಆ ಮೂವೀಸ್ ನೇಮ್ಗಳೇ ಗೊತ್ತಾಗ್ತಿರ್ಲಿಲ್ಲ. ಅಕ್ಷರಗಳನ್ನ ಹುಡುಕೊಂಡು ಹೇಳೋದ್ರಲ್ಲಂತೂ ತುಂಬಾ ಟೈಮ್ ಪಾಸ್ ಆಗಿ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು. ಒಂದು ಆಲ್ಮೋಸ್ಟ್ 3 hours ಬರೀ ಅದನ್ನೇ ಆಡಿದ್ದೀವಿ. ಅದಾದಮೇಲೆ ಓಕೆ ಇಲ್ಲಿಗೆ ಎಂಡಪ್ ಮಾಡೋಣ ಅಂತ ಹೇಳಿಬಿಟ್ಟು ಅಂತ್ಯಾಕ್ಷರಿ ಸ್ಟಾರ್ಟ್ ಮಾಡ್ದೋ. ಇನ್ನು ನಮ್ಮ ಸುತ್ತ ಇದ್ದವರು ಅಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಅದನ್ನು. ಮತ್ತು ಮಾರ್ನಿಂಗ್ ಎದ್ಮೇಲೆ ಬ್ರೇಕ್ಫಾಸ್ಟ್ ಮುಗಿಸಿ ಇನ್ನೂ ಆಫ್ಟರ್ನೂನ್ವರೆಗೂ ಟ್ರಾವೆಲ್ ಇರೋದ್ರಿಂದ ಸೆಟ್ ಗೇಮ್ ಆಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ಮುಗಿಸ್ಕೊಂಡು. ಹಾಯ್, ಗುಡ್ ಆಫ್ಟರ್ನೂನ್. ಸಬ್ಸ್ಕ್ರೈಬ್ ಮಾಡಿ. ಇನ್ನೂ 1 hour ಟೈಮ್ ಐತೆ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲ ಈಗಲೇ ಮಾಡ್ಕೊಳ್ಳಿ, ಆಮೇಲೆ ನೋಡ್ಬೋದು.
ಇನ್ನು ಇನ್ಫಾರ್ಮೇಷನ್ ಪಾರ್ಟ್ ಅಂದರೆ ಯಾರೆಲ್ಲ ನಂತರ ಫಸ್ಟ್ ಟೈಮ್ ಶಿರ್ಡಿಗೆ ಬರ್ತಾರೋ ಅವ್ರಿಗೆ ಹೆಲ್ಪ್ ಆಗೋದಕ್ಕೆ ಕೂಪರ್ಗಾವ್ ಅನ್ನೋ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಎಕ್ಸಿಟ್ ಬಂದರೆ ಅಲ್ಲೇ ಆಟೋ ಸ್ಟ್ಯಾಂಡ್ ಇರುತ್ತೆ. ಅವ್ರ ಪ್ರೈವೇಟ್ ಬಸ್ ಸಹನೂ ಇರುತ್ತೆ, ಬಟ್ ಸಮ್ ಟೈಮಿಂಗ್ಸ್ ಅಂತ ಅದಕ್ಕಿದೆ. ಸೊ ಹಾಗಾಗಿ ಆಟೋ ಆಲ್ ದ ಟೈಮ್ ಅವೈಲಬಲ್ ಇರುತ್ತೆ. ಪರ್ ಪರ್ಸನ್ಗೆ 100 ರುಪೀಸ್ ತಗೊತಾರೆ ಆ್ಯಂಡ್ ಆಟೋ ಫುಲ್ ಆದಮೇಲೆ ಹೊರಡ್ತಾರೆ. ಇದೇ ರೀತಿಲಿ ನಾವು ಹೋಗಿದ್ದು ಸೇಮ್ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕೋಪರ್ಗಾಂವ್ ರೈಲ್ವೆ ಸ್ಟೇಷನ್ ಇಂದ ಶಿರ್ಡಿಗೆ 30 ಕಿಲೋಮೀಟರ್ ಇದೆ. ಅರೌಂಡ್ 130 to 40 ಮಿನಿಟ್ಸ್ ಒಳಗಡೆ ರೀಚ್ ಆಗ್ತೀವಿ. ಲಾಗರ್ಸ್ ನೋಡಿ ಇಬ್ರು 120 ರೂಪಾಯಿ ಸ್ಕ್ಯಾನರ್ ಹಾಕ್ತೀನಿ ಯೂಟ್ಯೂಬ್ಗೆ. 100 ರೂಪಾಯಿ ಒಬ್ರಿಗೆ ಆಯ್ತಾ, ಒಂದು ಸೀಟಿಗೆ. ಬನ್ನಿ ಜನರೇ, ಕೂಗಿ ಸರ್. ಶಿರ್ಡಿ 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 ಶಿರ್ಡಿಗೆ ಅಂತ ಕರೀತಾ ಇದ್ದಾರೆ, ಹಾಗಾಗಿ ಡಿಸ್ಕೌಂಟ್. ಶಿರ್ಡಿ ಟು ಬೆಂಗಳೂರಾ? 100 ರೂಪೀಸ್. ಅಲ್ಲಿ ಹೋಗಿದ್ದಾರೆ ಡ್ರೈವರ್, 3 ಜನ ಹಾಕೊಂಡ್ ಬರ್ತಾ ಇದ್ದಾರೆ. ನಿನ್ನೆ ಸಂಜೆ 6 o'clock ಮನೆ ಬಿಟ್ಟಿದ್ದಕ್ಕೆ ಇವತ್ತು 3 o'clock ಶಿರ್ಡಿಲಿ ಬುಕ್ ಮಾಡಿರೋ ರೂಮ್ಗೆ ರೀಚ್ ಆಗಿದ್ದೀವಿ. ರೀಚ್ ಆಗಿದ ತಕ್ಷಣ ಖುಷಿಯಾಗಿದ್ದ ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಎಲ್ಲ ಕಡೆ ದೇವ್ರ ದರ್ಶನನ ಲೈವ್ ಆಗಿ ಪ್ಲೇ ಮಾಡ್ತಿರ್ತಾರೆ. ಅದೇ ರೀತಿಲಿ ಬಂದ ತಕ್ಷಣ ರೂಮ್ಗೆ ಏನು ಚೆಕ್-ಇನ್ ಆಗೋಣ ಅಂತ ಬಂದಾಗ ಅಲ್ಲಿ ದೇವ್ರ ದರ್ಶನನ, ಸಾಯಿಬಾಬಾ ದರ್ಶನನ ಲೈವ್ ಆಗಿ ತೋರಿಸ್ತಾ ಇದ್ರು. ತುಂಬಾನೇ ನೆಮ್ಮದಿ ಅನ್ನಿಸ್ತು. ಟ್ರಾವೆಲ್ ಮಾಡಿದ ಪೇಯ್ನ್ ಎಲ್ಲಾನು ಹೊರಟೋಗ್ಬಿಡ್ತು. ಇನ್ನು ನಾವು ಸ್ಟೇ ಆಗಿದ್ದ ರೂಮ್ ಊಟದ ಫೆಸಿಲಿಟೀಸ್ ಹೇಗಿತ್ತು ಅಂತ ಹೇಳಿದ್ರೆ, ದೇವಸ್ಥಾನದಲ್ಲಿ ಏನು ಪ್ರಸಾದ ಸರ್ವ್ ಮಾಡ್ತಾರೆ ಸೇಮ್ ಊಟನೂ ಸಹ ಇಲ್ಲೂ ಸರ್ವ್ ಆಗ್ತಾ ಇತ್ತು. ರೂಮಿಗೆ ರೀಚ್ ಆದ ತಕ್ಷಣ ಲಗೇಜ್ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಊಟ ಮುಗಿಸ್ಕೊಂಡು ಎಗೇನ್ ರೂಮಿಗೆ ಹೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಫಸ್ಟ್ ದರ್ಶನಕ್ಕೆ ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದು. ಅಂದರೆ ಈವ್ನಿಂಗ್ ದರ್ಶನಕ್ಕೆ. ಈ ಟೆಂಪಲಲ್ಲೂ ಸಹ ಟ್ರಸ್ಟಿಂದ ಲೈಕ್ ಗೌರ್ಮೆಂಟಿಂದ ಸಮ್ ಆಫ್ ರೂಮ್ಸ್ಗಳಂತ ಏನಿರುತ್ತಲ್ಲ ಅದೇ ರೀತಿಯಾದ ರೂಮ್ನ ನಾವು ಸಹ ಬುಕ್ ಮಾಡಿದ್ದು. ಲೈಕ್ ಪ್ರೈವೇಟ್ ಕಮ್ ಗೌರ್ಮೆಂಟ್. ರೂಮ್ ಫೆಸಿಲಿಟೀಸ್ ಸಹ ತುಂಬಾನೇ ಚೆನ್ನಾಗಿತ್ತು. ಬಟ್ ಡಿಫಿಕಲ್ಟಿ ಅಂತ ಹೇಳಿದ್ರೆ 2 months ಮುಂಚೆನೆ ಬುಕ್ ಮಾಡ್ಕೊಬೇಕಾಗತ್ತೆ. ನಾವು ಟ್ರೈನ್ ಟಿಕೆಟ್ ಸಹನೂ ಅಷ್ಟೇ 2 months ಅರ್ಲಿಯರೇ ಬುಕ್ ಮಾಡಿದ್ದು. ಇವನ್ ರೂಮ್ ಸಹನೂ ಅಷ್ಟೇ. ಬೇಗ ಟ್ರೆಡಿಷನಲ್ ಲುಕ್ಕಲ್ಲಿ ಸಿಂಪಲ್ ಬೇಸಿಕ್ ಮೇಕಪ್ ಆಗಿ ಜಸ್ಟ್ ಮಾಯಿಶ್ಚರೈಸರ್, ಸ್ಟ್ರೋಬ್ ಕ್ರೀಮ್, ಕನ್ಸಿಲರ್, ಕಾಂಪ್ಯಾಕ್ಟ್, ಐ ಶ್ಯಾಡೋ ಯೂಸ್ ಮಾಡಿ ಐಬ್ರೋ ಫಿಲ್ ಮಾಡಾದ್ಮೇಲೆ ಅನದರ್ ಫೇವ್ರೆಟ್ ಲಿಪ್ ಬಾಮ್ ಐಫನ್ ಪೀಚ್ ನ್ಯೂಡ್ ಟಿಂಟ್ನ ಯೂಸ್ ಮಾಡಿಕೊಂಡು ಲಿಪ್ಸ್ಟಿಕ್ ಯೂಸ್ ಮಾಡಿ ಮೇಕಪ್ನ ಮುಗಿಸ್ಕೊಂಡೆ. ಇನ್ನು ನನ್ನ ಫೇವ್ರೆಟ್ ಜುಮ್ಕಾನ ಹಾಕೊಂಡು ಡ್ರೆಸ್ಗೆ ಮ್ಯಾಚ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಫೈನಲ್ ಲುಕ್. ಸಾಯಿಬಾಬಾನ ಲೈವಲ್ಲಿ ನೋಡೋದಕ್ಕೆ ಹೋಪ್ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೀನಿ ಅಲ್ವಾ? ಕಮೆಂಟಲ್ಲಿ ಕನ್ಫರ್ಮ್ ಮಾಡಿ. ಟೆಂಪಲ್ ಹಾಕೊಬಿಟ್ಟಿದ್ದೀರಾ ಕಿವಿಲಿ? ಸರ್ ಅಂಬಾರಿ ಕೊಟ್ಟಿದ್ದೀರಲ್ಲ ಸರ್ ಕಿವಿಗೆ 2. ರೆಡಿಯಾಗಿ ಟೆಂಪಲ್ ಹತ್ರ ಹೋಗೋದಕ್ಕೆ ಎಲ್ಲರೂ ಹೊಟ್ಟಾಗಿ ಹೊರಡ್ತಿರ್ಬೇಕಾದ್ರೆ ನನ್ನ ಕಿವಿಲಿ ಹಾಕೊಂಡಿರೋ ದೊಡ್ಡ ಹೋಲೆ ನೋಡಿ ನನ್ನ ರೇಗಿಸ್ತಾ ಇದ್ರು. ಕಿವಿಗೆ ಟೆಂಪಲ್ನೇ ಹಾಕೊಂಡಿದ್ದೀರಾ, ಅಂಬಾರಿನ ಹಾಕೊಂಡ್ಬಿಟ್ಟಿದ್ದೀರಾ ಅಂತ. ನನಗೆ ಈ ಥರ ಬಿಗ್ ಇಯರಿಂಗ್ಸ್ ಹಾಕ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ನನ್ನ ಹತ್ರ ಇರೋ ಅಷ್ಟು ಕಲೆಕ್ಷನ್ಸ್ಗಳಲ್ಲಿ ಆಲ್ಮೋಸ್ಟ್ ಜಾಸ್ತಿ ಇರೋ ಕಲೆಕ್ಷನ್ ಅಂತ ಹೇಳಿದ್ರೆ ಬಿಗ್ ಇಯರಿಂಗ್ಸ್ಗಳೇ. ಇನ್ನು ಇಲ್ಲಿ ನೀವು ನೋಡ್ತಿರೋ ಎಂಟ್ರೆನ್ಸ್ ಬಂದು ಟೆಂಪಲಿಗೆ ಹೋಗೋ ಎಂಟ್ರಿ ಆಗಿರುತ್ತೆ. ಇನ್ನು ಇಲ್ಲಿರೋ ಬೋರ್ಡ್ ಬಂದು ಯಾವ ಪೂಜೆಗೆ ಏನೇನು ಚಾರ್ಜಸ್ ಆಗಿರುತ್ತೆ ಅಂತ. ಇನ್ನು ಈ ಫೋಟೋ ಬಂದು ಸಾಯಿಬಾಬಾ ರಿಯಲ್ ಆಗಿದ್ದಾಗ ತೆಗ್ದಿರೋ ಫೋಟೋ ಅಂತೆ. ಸಾಯಿಬಾಬಾ ಟೆಂಪಲ್ ಪ್ರಸಾದದ ಊಟ ಎಲ್ಲಿ ಸರ್ವ್ ಮಾಡ್ತಾರಲ್ಲ ಆ ಪ್ಲೇಸಲ್ಲಿ ಹಾಕಿದ್ದಾರೆ. ಅಲ್ಲಿ ನಾವು ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಇನ್ನು ಇಲ್ಲಿ ಊಟದ ಹಾಲ್ ಅಂತೂ ತುಂಬಾ ಅಮೇಝಿಂಗ್ ಆಗಿತ್ತು. ಎಷ್ಟು ದೊಡ್ಡ ಹಾಲ್ ಅಂತ ಹೇಳಿದ್ರೆ ಕಣ್ಣು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ದೊಡ್ಡ ಹಾಲ್ ಆಗಿತ್ತು. ನಂಬರ್ಸ್ನಂತೂ ಹೇಳಲಿಕ್ಕಾಗಲ್ಲ, ಯಾಕಂದರೆ ನನಗೆ ಐಡಿಯಾ ಇಲ್ಲ. ಬಟ್ ನೋಡೋದಿಕ್ಕೆ ಮಾತ್ರ ತುಂಬ ದೂರದವರೆಗೂ ಹಾಲ್ ಇತ್ತು. ಜೊತೆಗೆ ಫುಡ್ ಪ್ಲೇಟ್ ಹಾಗೆ ವಾಟರ್ ಗ್ಲಾಸ್ನ ಎಲ್ಲ ಟೇಬಲ್ ಮೇಲೂ ರೆಡಿ ಇಟ್ಬಿಟ್ಟಿದ್ರು. ಎಷ್ಟು ಜನ ಬಂದ್ರೂ ಜಸ್ಟ್ ಫುಡ್ ಸರ್ವ್ ಮಾಡೋದಷ್ಟೇ ಪೆಂಡಿಂಗ್ ಇಟ್ಕೊಂಡಿದ್ರು.
ದೇವ್ರ ದರ್ಶನನೂ ನೆಮ್ಮದಿಯಾಗಾಯಿತು, ಜೊತೆಗೆ ಪ್ರಸಾದನೂ ನೆಮ್ಮದಿಯಾಗಿ ಸ್ವೀಕಾರ ಮಾಡಿ ಇನ್ನು ಅಲ್ಲಿಂದ ರೂಮ್ ಕಡೆ ಹೊರಟು. ಅಲ್ಲಿ ಹೊರಡ್ತಿರ್ಬೇಕಾದ್ರೆ ದೇವಸ್ಥಾನದ ಮುಂದೆನೇ ಈ ಸ್ಟ್ಯಾಚ್ಯೂ ಅವೈಲಬಲ್ ಇದೆ. ನೀವು ನೋಡ್ತಿರ್ಬೋದು ಅದು ಕೆಳಗಡೆ ಇರೋ ಲೈಟಿಂಗ್ಸ್ ಹೇಗೆ ಕಾಣ್ತಿದೆ ಅಂದರೆ, ನನಗೆ ರಿಯಲ್ ಕೆಂಡ ಅಂತ ಒಂದು ನಿಮಿಷ ನಾವು ಶಾಕರ್ ಆಗಿಬಿಟ್ಟು ಸ್ವಲ್ಪ ಟೈಮ್ ಅಲ್ಲೇ ಪಾಸ್ ಆಗಿ ನಿಂತು ನೋಡಿ ಕನ್ಫರ್ಮ್ ಮಾಡ್ಕೊಂಡು ಹೊರಟು. ಅಷ್ಟು ರಿಯಲಿಸ್ಟಿಕ್ ಆಗಿದೆ ಅದು. ನೈಟು ಊಟ ಮುಗಿಸ್ಕೊಂಡು ಬಂದು ಮಲಗೋಷ್ಟರಲ್ಲಿ 9 o'clock ಆಗಿತ್ತು. ಟ್ರಾವೆಲ್ ಮಾಡಿರೋದ್ರಿಂದ ಟಯರ್ಡ್ ಆಗಿದ್ದು, ಪಟ್ ಅಂತ ನಿದ್ದೆ ಬಂದುಬಿಡ್ತು. ನೆಮ್ಮದಿಯಾಗಿ ನಿದ್ದೆನೂ ಸಹ ಆಯಿತು. ಏನೋ ನೀವಿಲ್ಲಿ ನೋಡ್ತಿರ್ಬೋದು, ನಾನು ತೋರಿಸ್ತಿರೋ ಕಾಫಿ ಶಾಪ್ ಆಗ್ಬೋದು, ಇಲ್ಲಿ ನಿಂತಿರೋ ಜನ ಬಂದು ಬ್ರೇಕ್ಫಾಸ್ಟ್ಗೆ. ನಾವಿಲ್ಲಿ ನೋಡಿದ ಶಾಕಿಂಗ್ ವಿಷಯ ಏನಂತ ಹೇಳಿದ್ರೆ, ಜಸ್ಟು ಟೀ 2 rupees ಮತ್ತು ಕಾಫಿ 3 rupeesಗೆಲ್ಲ ಸಿಗ್ತಾ ಇದೆ. ಮಿಲ್ಕು ಸಹ 3 rupees. ಆ್ಯಂಡ್ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಬ್ರೇಕ್ಫಾಸ್ಟ್ ಅದು ಪೂರಿ ಜಸ್ಟ್ ಫಾರ್ 5 rupeesಗೆ ಸಿಗುತ್ತೆ. ನಿಮಗೂ ಶಾಕಿಂಗ್ ಅನ್ನಿಸ್ತಾ ಇದೆ ಅಲ್ವಾ? ನನಗೂ ಅಲ್ಲಿ ರೀಚ್ ಆದಾಗ ಅಲ್ಲಿ ನೋಡಿದಾಗ ಶಾಕಿಂಗ್ ಅನ್ನಿಸ್ತು. ಟೇಸ್ಟ್ ಹೇಗಿರುತ್ತೋ ಅಂದ್ಕೊಂಡೆ, ಬಟ್ ಟೇಸ್ಟು ಸಹ ಅಷ್ಟೇ ಚೆನ್ನಾಗೇ ಇತ್ತು. ಯಾವುದೇ ರೀತಿ ಕ್ವಾಲಿಟಿ ಕಮ್ಮಿ ಇರಲಿಲ್ಲ. ಇನ್ನು ಪೂರಿ ಅಂತೂ ಒಂದು ಪಾಕೆಟ್ನಲ್ಲಿ 5 ಪೂರಿ ಇತ್ತು, ಅದು 5 rupeesಗೆ. ಲೈಕ್ ಒಂದು ಪೂರಿ ಬಂದು 1 ರೂಪಾಯಿ ಥರ ಆಯಿತು. ಜೊತೆಗೆ ಬಾಬಾದು ಪ್ರಸಾದನೂ ಸಹ ಅದರೊಳಗಡೆ ಇರುತ್ತೆ, ಜೊತೆಗೆ ಪಲ್ಯನೂ ಸಹ ಇತ್ತು. ನಾವು ಆ ಬಸ್ಗೆ ಹೋಗ್ತಾ ಇದ್ದೀವಿ. ಸ್ಟಾರ್ ಲೈನ್ ಎಕ್ಸಿಕ್ಯೂಟಿವ್ 22 3. ಕ್ಯಾಮ್ರಾ ಬಂದಾಗಾದ್ರೂ ಹೇಳ್ಬೇಕು ತಾನೇ ಅವೆಲ್ಲ. ಓಕೆ, ಹೇಳಿ. ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ನಾವು ಅದೇ ಬಸ್ಸಲ್ಲಿ ಇವಾಗ ಹೋಗ್ತೀವಿ. ಬಸ್ ನಂಬರ್ ನೀವು ನೋಡಿದ್ರೆ 22 63. ಮಹಾರಾಷ್ಟ್ರದಲ್ಲಿ ಇದ್ದೀವಿ. ಈ ಟೆಂಪಲ್ ಲೊಕೇಶನ್ನ ಪದ್ಧತಿನೇ ಆಗಿದೆ. ಇಲ್ಲಿ ಬರೋ ಜನಗಳಿಗೆ ಈಸಿಯಾಗಿ ಫುಡ್ ಅವೈಲಬಲ್ ಸಿಗಲಿ ಅಂತ ಈ ರೀತಿಯಾಗಿ ವೆರಿ ಲೋ ಪ್ರೈಸಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ ಫುಡ್ನ ವಿತ್ ಬೆಸ್ಟ್ ಕ್ವಾಲಿಟಿ. ಹಾಗೆಯೇ ಅಲ್ಲಿ ಎಲ್ಲ ಕಡೆ ಇರೋ ರೂಮ್ಗಳಿಂದ ಟೆಂಪಲಿಗೆ ರೀಚ್ ಆಗೋದಕ್ಕೆ ಫ್ರೀ ಬಸ್ ಫೆಸಿಲಿಟಿನ ಸಹ ಇದೆ. ಸ್ವಲ್ಪ ಟೈಮಿಗೆ ಒಂದೊಂದು ಬಸ್ ಸಹ ಬಂದು ಫ್ರೀ ಪಿಕಪ್ ಮಾಡಿ ಟೆಂಪಲ್ ಹತ್ರ ಡ್ರಾಪ್ ಮಾಡುತ್ತೆ. ನೈಟ್ ದರ್ಶನ ಆಯಿತು. ಇವಾಗ ಮಾರ್ನಿಂಗ್ ವ್ಯೂ ದರ್ಶನನೂ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ದಿಸ್ ಇಸ್ ದ ಎಂಟ್ರಿ. ಇಲ್ಲಿಗೆ ಲಾಸ್ಟು ಮೊಬೈಲು, ಇದರಿಂದ ಒಳಗಡೆ ಅಲೋ ಇರೋದಿಲ್ಲ. ಇಲ್ಲಿ ನೋಡ್ತಿರ್ಬೋದು, ಮೊಬೈಲ್ ಆಗ್ಬೋದು, ಕ್ಯಾಮ್ರಾ ಆಗ್ಬೋದು, ಏನೇ ಡಿಜಿಟಲ್ ಇದ್ರೂ ಇಲ್ಲಿ ಪ್ರೊವೈಡ್ ಮಾಡಿ ಹೋಗಬೇಕು. ಒಂದು ಪರ್ ಐಟಮ್ಗೆ 5 rupees ಅಂತ ಪೇ ಮಾಡಿಬಿಟ್ಟು. ಹಾಗಾಗಿ ಇನ್ಸೈಡ್ ನಾನು ಯಾವುದೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ನಿಮಗೆ ಇನ್ಫಾರ್ಮೇಷನ್ನ ಕೊಡೋಕ್ಕಾಗಿಲ್ಲ. ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟಿಗೆ ಹೋಗಿದ್ದೀವಿ, ಅಲ್ಲಿ ಫುಡ್ ವೆರೈಟಿನ ಟ್ರೈ ಮಾಡಿಲ್ಲ ಅಂದರೆ ಹೇಗೆ ಹೇಳಿ? ಹಂಗಂತ ಹೇಳಿ ನಿಯರೆಸ್ಟ್ ಹೋಟೆಲಿಗೆ ಹೋದೆ. ಸೊ ಆ್ಯಸ್ ಯೂಶ್ವಲ್ ಅಲ್ಲಿನ ಮಹಾರಾಷ್ಟ್ರೀಯನ್ ತಾಳಿ ತೊಗೊಂಡೆ, ಜೊತೆಗೆ ಪನ್ನೀರ್ ಚಿಲ್ಲಿ, ಆ್ಯಸ್ ಯೂಶ್ವಲ್ ಮಸಾಲೆ ದೋಸೆ ಬೆಂದ್ಬಿಡ್ದಲ್ಲೇ ಇರೋದು. ಎಷ್ಟು ತೊಗೊಂಡು ಟ್ರೈ ಮಾಡೋಣ ಅಂತ ಹೇಳಿ ಟೇಸ್ಟ್ ಟ್ರೈ ಮಾಡಿದೆ. ನನಗೆ ಅಷ್ಟಕ್ಕಷ್ಟು ಮ್ಯಾಚ್ ಆಗಲಿಲ್ಲ ಫುಡ್ ಟೇಸ್ಟು. ಸೊ ಎಷ್ಟಾಗುತ್ತೋ ಅಷ್ಟು ತಿಂದು ಫೈನಲಿ ರೂಮಿಗೆ ಬಂದು ಎಗೇನ್ ರೀಪ್ಯಾಕ್ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಹೊರಡೋದಕ್ಕೆ ರೆಡಿಯಾಗಿದ್ದೀವಿ. ಈಗ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಎಗೇನ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಎಸ್, ಫೈನಲಿ ಬೈ ಬೈ ಟು ಶಿರ್ಡಿ ಟ್ರಿಪ್. ಅಭಿಪ್ರಾಯಗಳು ತಿಳಿಸಿ. ಅಭಿಪ್ರಾಯ ಏನಿಲ್ಲ, ಟ್ರಿಪ್ ಮುಗೀತು, ಕಾಲೆಲ್ಲ ನೋಯ್ತೈತೆ. ಮೊದಲು ಟ್ರೈನ್ ಇನ್ನ 3 ಟಿಕೆಟ್ ಕನ್ಫರ್ಮ್ ಆಗಿಲ್ವಂತೆ. ಕನ್ಫರ್ಮ್ ಏನಾದ್ರು ಆಗ್ಲಿಲ್ಲ ಅಂತಂದ್ರೆ 3 ಜನ ತೊಡೆ ಮೇಲೆ ಕುಂಡಿಸ್ಕೊಂಡು ಹೋಗ್ಬೇಕು ಬೆಳಗ್ಗೆ. ಟ್ರೈನ್ ಪಕ್ಕ ಟ್ರ್ಯಾಕ್ ಅಲ್ಲಿ ಓಡ್ಕೊಂಡ್ ಬರ್ತೀವಿ ನಾವೆಲ್ಲ. ಯಾರ್ಯಾರು ಓಡ್ಕೊಂಡ್ ಬರೋರು? ತೇಜು, ನಾನು, ಸಿಂಚನ ಅಂಡ್ ಸುಹಾಸ್ ಫುಲ್ ರನ್ನಿಂಗ್ ಅಲ್ಲಿ ಬರ್ತಾರೆ. ಅವ್ನ್ ಡಯಟ್ ಆಲ್ರೆಡಿ ಮಾಡಿದಾನೆ, ಮಿಕ್ಕಿದವ್ರು ಮಾಡೋದ್ ಬೇರೆ ಮಾಡ್ಬೇಕು ಅನ್ಸುತ್ತೆ. ಇವನ್ ಫುಲ್ ಡಯಟ್ ಅಲ್ಲೇ ಇದ್ದಾನೆ. ಬ್ರೂಸ್ ಲೀ ಮಿಕ್ಕಿದವರು ಇಲ್ಲಿ ಪ್ರಸಾದ ತಗೋತಾ ಇದಾರೆ. ಎಲ್ಲಿ? ಅಲ್ಲಿ. ಇವರೇ ನಮ್ಮ ಟ್ರಿಪ್ ಏನದು ಮ್ಯಾನೇಜ್ಮೆಂಟ್ ವಹಿಸ್ಕೊಂಡಿರೋರು. ಶಿರ್ಡಿ ಟ್ರಿಪ್ ಓನರ್ ನಂಬಿ ನಮ್ಮನ್ನ ಬೆಂಬಲಿಸಿ. ಥ್ಯಾಂಕ್ ಯು, ಬೈ ಬೈ, ಸಿ ಯು. ಥ್ಯಾಂಕ್ ಯು. 2 months ಮುಂಚೆನೇ ಬುಕ್ ಮಾಡಿದ್ರು. ಲಾಸ್ಟ್ 3 ಟಿಕೆಟ್ಸ್ಗಳು ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ ನಮಗೆ. ಹಾಗೇನೆ ಅಡ್ಜಸ್ಟ್ ಮಾಡಿಕೊಂಡೆ ಬೆಂಗಳೂರಿಗೆ ಬಂದು. ಹೀಗೆ ನಮ್ಮ ಶಿರ್ಡಿ ಟ್ರಿಪ್
ಜಾಯ್ಫುಲ್ಲಾಗಿ ಫನ್ನಾಗಿ ಭಕ್ತಿಯಿಂದ ಡಿವೋಷ್ನಲ್ ಮೋಡಲ್ಲಿ ಕಂಪ್ಲೀಟ್ ಆಯಿತು. ನಮ್ಮೆಲ್ಲರೂ ಜೊತೆ ಸೇರಿಸಿ ಶಿರ್ಡಿ ಟ್ರಿಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಕ್ಕೆ ಸುಬ್ರಹ್ಮಣ್ಯ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಬ್ಯಾಂಗ್ಳೂರ್ ರೀಚ್ ಆಗಿ ತಕ್ಷಣಕ್ಕೆ ಅಮ್ಮ ಮನೆಗೆ ಬಂದು ಅಲ್ಲಿ ನನ್ನ ಕಂದ ಕಾಯ್ತಾ ಇತ್ತು ನಾವು ಬರೋದನ್ನೇ. ಗೀಟಲ್ಲಿ ಗಾಡಿ ಸೌಂಡ್ ಆದ ತಕ್ಷಣವೇ ಬಂದು ಬಾಗ್ಲಲ್ಲಿ ನಿಂತ್ಕೊಂಡಿದ್ದ. ಬಿಟ್ಟು ಹೋಗಿ 4 ಡೇಸ್ ಆಗಿರೋದ್ರಿಂದ ತುಂಬಾ ಮಿಸ್ ಮಾಡ್ಕೊಂಡಿದ್ದ. ಬಂದ ತಕ್ಷಣ ತುಂಬ ಎಕ್ಸೈಟ್ಮೆಂಟಲ್ಲಿ ರಿಸೀವ್ ಮಾಡಿಕೊಂಡ. ಆ್ಯಂಡ್ ಹೀಗೆ ನನ್ನ ಈ ಶಿರ್ಡಿ ಟ್ರಿಪ್ ವ್ಲಾಗು ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.